ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಮಹತ್ವದ ಬೆಳವಣಿಗೆ. ಸಿಎಂ ಡಿಸಿಎಂ ಕುರ್ಚಿ ಕಳಕ ಇನ್ನೂ ಮುಗಿದಿಲ್ಲ. ಕೈ ಸೇರ್ಪಡೆಯಾದ ಜೆಡಿಎಸ್ ನಾಯಕರು. ಮಾಲೂರು ಜೆಡಿಎಸ್ನ ನಾಯಕ ಕಾಂಗ್ರೆಸ್ಗೆ ಸೇರ್ಪಡೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಮಹತ್ವದ ಬೆಳವಣಿಗೆ. ಸಿಎಂ ಡಿಸಿಎಂ ಕುರ್ಚಿ ಕಳಗ ಇನ್ನೂ ಹೋಗ್ತಿಲ್ಲ. ಕೈ ಸೇರ್ಪಡೆಯಾಗಿರುವಂತಹ ಜೆಡಿಎಸ್ ನಾಯಕರು. ಮಾಲೂರು ಜೆಡಿಎಸ್ ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಅವರು ನಮ್ಮ ಸಂಘಟನೆಯ ಜೊತೆ ಗುರುತಿಸಿಕೊಂಡಿದ್ರು, ಆದ್ರೆ ಮಧ್ಯದಲ್ಲಿ ಕೈ ಬಿಟ್ಟು ಹೋದ್ರು. ಇದೀಗ ಮತ್ತೆ ವಾಪಸ್ ಬಂದಿದ್ದಾರೆ ಅಷ್ಟೇ. ನಮ್ಮ ಸಂಘಟನೆಯಲ್ಲಿ ಅವತ್ತಿಗೂ ಕೆಲಸ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರು ಮಾತನಾಡಿರುವಂಥದ್ದು. ಇದು ಕಾಮನ್. ಅದು ಏನು ಕಾಮನು? ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಹೋಗೋದು. ಇಟ್ಸ್ ಕಾಮನ್. ಇದು ರಾಜಕೀಯದಲ್ಲಿ ಅದಷ್ಟು ಕಾಮನ್ ಯಾವುದೂ ಇಲ್ಲ. ಬೆಂಗಳೂರು ರಾಜಕಾರಣದಲ್ಲಿ ದಿನೇ ದಿನೇ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿಕತನ ನಡೀತಾ ಇತ್ತು. ಇದರ ನಡುವೆ ಮಾಲೂರು ಜೆಡಿಎಸ್ನ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇದೀಗ ಈ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ಖುಷಿ ವಿಚಾರ ಅಲ್ವೇನ್ರಿ? ಯಾರೋ ಒಬ್ರು ಬರ್ತಾ ಇದ್ದಾರೆ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ ಕೂಲ್, ಬರ್ಲಿ. ರಾಜಕೀಯದಲ್ಲಿ ಹೇಗೆ ಗೊತ್ತಾ, ಇವತ್ತು ಬಿಜೆಪಿಯಲ್ಲಿ ಇದ್ದವ್ರು ನಾಳೆ ಬಿಜೆಪಿಯಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದವ್ರು ನಾಳೆನೂ ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಸಿಚುವೇಶನ್ ಡಿಮ್ಯಾಂಡ್ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಇದ್ದವರು ಬಿಜೆಪಿಗೂ ಸೇರ್ಪಡೆ ಆಗ್ಬೋದು, ಬಿಜೆಪಿಯಲ್ಲಿ ಇದ್ದವರು ಕಾಂಗ್ರೆಸ್ಗೂ ಸೇರ್ಪಡೆ ಆಗ್ಬೋದು ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಮಾತನಾಡಿರುವಂಥದ್ದು. ಇಷ್ಟು ದಿನ ಕುರ್ಚಿ ಕಾಳಗ ಆಗ್ತಾ ಇತ್ತು. ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇಬ್ಬರೂ ಕೂಡ ಕುರ್ಚಿ ಕಚ್ಚಾಟವನ್ನು ಮಾಡ್ತಾ ಇದ್ರು. ಅದಾದ ನಂತರ ಒಂದು ನಾಟಿ ಕೋಳಿ ಸಾಂಬಾರು ತಿಂದ್ಬಿಟ್ಟು ಜೈ ಅನ್ಸ್ಕೊಂಡು ಸರಿಯಾದರು. ಅದಾದ ನಂತರ ಈಗ ಒಂದೊಂದೇ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಡಿಸಿಎಂ ಜೊತೆ ಕುರ್ಚಿ ಕಾಳಗ ಕದನ ವಿರಾಮವೋ ಅಥವಾ ತಾತ್ಕಾಲಿಕವೋ ಗೊತ್ತಿಲ್ಲ. ಇದಕ್ಕೆ ನೀವು ಸಂಬಂಧಪಟ್ಟವರನ್ನೇ ಕಳಿಸಬೇಕು. ನಮ್ಮ ಪ್ರಕಾರ ಕದನ ನಿಂತಿದೆ. ಸಿಎಂ ಡಿಸಿಎಂ ಕುರ್ಚಿ ಕಾಳಗ ಕದನ ವಿರಾಮವೋ ತಾತ್ಕಾಲಿಕವೋ ಗೊತ್ತಿಲ್ಲ. ಇದಕ್ಕೆ ನೀವು ಸಂಬಂಧಪಟ್ಟವರನ್ನೇ ಕೇಳಬೇಕು. ನಮ್ಮ ಪ್ರಕಾರ ಕದನ ನಿಂತಿದೆ. ನಾವೆಲ್ಲರೂ ಸಹ ಹೈಕಮಾಂಡ್ಗೆ ಬದ್ಧರಾಗಿರಬೇಕು. ಇದು ಸಿಎಂ ಡಿಸಿಎಂಗೂ ಸಹ ಅನ್ವಯಿಸುತ್ತದೆ. ಆದರೆ ವೇಣುಗೋಪಾಲ್ ಬಂದಾಗ ಏನು ಮಾತುಕತೆ ಆಗಿದೆ ಗೊತ್ತಿಲ್ಲ. ಸದ್ಯ ಕಾಂಗ್ರೆಸ್ನಲ್ಲಿ ಸಚಿವರ ಮಹತ್ವದ ಸಭೆ ಆಗಿದೆ. ಅಧಿವೇಶನದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರು. ಸಚಿವರು ಶಾಸಕರು ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಎಸ್, ಮಾಲೂರು ಜೆಡಿಎಸ್ ನಾಯಕರು ಕೈ ಸೇರ್ಕೊಂಡಿದ್ದು ಈ ವಿಚಾರ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಗೆ ತಿಳಿಸಿದ್ರು. ನಮ್ಮ ಸಂಘಟನೆಯ ಜೊತೆ ಗುರುತಿಸಿಕೊಂಡಿದ್ರು,
ಮಧ್ಯದಲ್ಲಿ ಅವರು ಪಕ್ಷವನ್ನು ಬಿಟ್ಟು ಹೋಗಿದ್ರು, ಈಗ ಮತ್ತೆ ವಾಪಸ್ ಆಗಿದ್ದಾರೆ. ನಮ್ಮ ಸಂಘಟನೆ ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಇದರ ನಡುವೆ ಸಿಎಂ ಸಚಿವರ ನಡುವೆ ನಡೆದಂತಹ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಸತೀಶ್ ಜಾರಕಿಹೊಳಿ ಅವರು ಅಧಿವೇಶನದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ಗೊತ್ತಿದ್ರು, ಅಂದ್ರೆ ಏನೇನು ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಸಚಿವರು ಶಾಸಕರು ಕಡ್ಡಾಯವಾಗಿ ಇರಬೇಕು ಎಂದಿದ್ದಾರೆ. ಜೊತೆಗೆ ಬಿಜೆಪಿಯಿಂದ ವಿಶ್ವಾಸಾರ್ಹ ನಿರ್ಣಯ ಮಾತು ಬಂದಿದೆ, ಇದರಿಂದ ಏನೂ ಪ್ರಯೋಜನವಾಗಿಲ್ಲ ಅಂತ ಹೇಳಿದ್ರು. ಇದರ ನಡುವೆ ಸಿಎಂ ಮತ್ತು ಡಿಸಿಎಂ ನಡುವೆ ಅಧಿವೇಶನಕ್ಕಾಗಿ ಕದನ ವಿರಾಮ ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರವನ್ನ ನೀಡಿದ ಅವರು, ಕದನ ವಿರಾಮ ತಾತ್ಕಾಲಿಕವೋ ಪೂರ್ತಿಯೋ ಗೊತ್ತಿಲ್ಲ, ಇದಕ್ಕೆ ನೀವು ಸಂಬಂಧಪಟ್ಟವರನ್ನ ಕೇಳಬೇಕು, ನನ್ನನ್ನಲ್ಲ. ನಮ್ಮ ಪ್ರಕಾರ ಕದನ ನಿಂತಿದೆ, ನಾವೆಲ್ಲರೂ ಕೂಡ ಸಮಾಧಾನದಿಂದ ಇರಬೇಕು, ನಾವೆಲ್ಲರೂ ಸಹ ಹೈಕಮಾಂಡ್ಗೆ ಬದ್ಧರಾಗಿರಬೇಕು ಅಂತ ಹೇಳಿ ಸಿಎಂಗೆ ಸಹ ಇದು ಎಲ್ಲವೂ ಅನ್ವಯಿಸುತ್ತೆ. ಆದರೆ ವೇಣುಗೋಪಾಲ್ ಅವರು ಬಂದಾಗ ಏನು ಮಾತುಕತೆ ಆಗಿದೆಯೋ ನನಗೆ ಗೊತ್ತಿಲ್ಲ ಎನ್ನುವಂತಹ ವಿಚಾರವನ್ನ ಹೇಳಿರುವಂಥದ್ದು ಜಾರಕಿಹೊಳಿ. ಎಸ್, ಅಲ್ಲ ಏನು ಗೊತ್ತಾಯ್ತು, ಇದು ಜಾಣ ನಡೆ ಅಂತ ಹೇಳ್ತಾ ಇಲ್ವಾ, ಆ ರೀತಿ ಇದು ಏನಾದ್ರು ಗೊತ್ತಿದೆಯಾ? ಇದು ತಾತ್ಕಾಲಿಕವಾ, ಸಿಎಂ ಸಿದ್ದರಾಮಯ್ಯ ಅವರ ಸೀಟು ಅಥವಾ ಡಿ ಕೆ ಶಿವಕುಮಾರ್ ಅವರ ವಾರು ತಾತ್ಕಾಲಿಕವಾ ಸಂಪೂರ್ಣವಾಗಿ ನಿಂತಿದೆಯಾ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ಗೂ ಗೊತ್ತಿರುವಂತಹ ವಿಚಾರ ಅಂತ ಹೇಳಿ ಸೇಫ್ ಆನ್ಸರ್ ಅನ್ನು ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಇವ್ರ ಪರವಾಗಿಯೂ ಮಾತನಾಡಿಲ್ಲ, ಅವ್ರ ಪರವಾಗಿಯೂ ಮಾತನಾಡಿಲ್ಲ. ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆ, ಮತ್ತೆ ಯಾವುದೋ ಒಂದು ವಿಚಾರಕ್ಕೆ ಪುಷ್ಟಿ ನೀಡಿದಂತೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಸೇಫ್ ಆನ್ಸರ್ ಅನ್ನ ಕೊಟ್ಟು ಬಂದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.